ततः प्रविश्य मम वाचमिमां प्रसक्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वदादीन् प्राणान् नमो भगवते पुरुषाय तुभ्यम् भवति दुर्लभादेडमो गोपिवाग्मी जडमतिरपि जन्मरुजायते प्राज्ञमौलिः सकलवचनचेतो देवता भारती सा मम वचसि धत्तां सन्निधिं मानसे च तपो विद्याविरक्त्यादिसद्गुणौघाकरान् वादिराजगुरून् वन्दे हयग्रीवपदाश्रयान् मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यविरनिर्वासतान्नोर्गन्धरे अर्थिकल्पितकल्पोऽयं प्रत्यर्थिगजकेसरे व्यासतीर्थगुरुर्भूयात् वस्तुनिष्ठान्तसिद्धये पूज्याय राघवेन्द्राय सिद्धर्मरताय च भजतां कल्पवृक्षाय प्लवतां कामधेनवे गुरुवादिध्वान्तरवे वैष्णवीदेवरेन्दवे श्रीराघवेन्द्रगुरवे नमोऽत्युदयालवे ब्रह्मचर्यहरिप्रेतसविद्यावादशालिनः इष्टदान् कष्टहर्तॄन्नः विद्यामान्यान्मुनीः श्रीगुरुभ्यो नमः। हरि ओम्। ಭಗವಂತನ ವ್ಯಾಪ್ತಿಯ ವಿಚಾರ ಎಲ್ಲಿ ಎಲ್ಲಿ ಅಂತ ಕೇಳಿದಾಗ ಜಗನ್ನಾಥದಾಸರು ದ್ರವ್ಯ ಕಾಲ ಕರ್ಮ ಗುಣ ಇದರಲ್ಲಿ ಭಗವಂತನ ವ್ಯಾಪ್ತಿಯ ವಿಚಾರವನ್ನು ತಿಳಿಸಿಕೊಡುತ್ತಾರೆ. ಈ ಎಲ್ಲದರಲ್ಲಿಯೂ ಕೂಡ ಭಗವಂತ ಸೃಷ್ಟಿ ಸ್ಥಿತಿ ಲಯ ಇದರಲ್ಲಿ ಹೇಗೆ ಅಂತ ಕೇಳಿದರೆ ಭಗವಂತ ಪ್ರಳಯ ಕಾಲದಲ್ಲಿ ಕೆಲವೊಂದಷ್ಟು ವಿಷಯಗಳನ್ನು ಕೆಲವೊಂದಷ್ಟು ದ್ರವ್ಯಗಳನ್ನು ನಾಶ ಮಾಡಿ ಸೃಷ್ಟಿ ಮಾಡುತ್ತಾನೆ. ಇನ್ನು ಕೆಲವು ವಿಚಾರಗಳಲ್ಲಿ ಭಗವಂತ ಆ ಎಲ್ಲ ಅದರಲ್ಲಿ ನಿತ್ಯವಾಗಿರತಕ್ಕಂತಹ ಪದಾರ್ಥಗಳಲ್ಲಿ ಭಗವಂತ ಚೇತನಶ್ಚೇತನಾನಾಂ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಅಂತ ಹೇಳಿದಾಗೆ ನಿತ್ಯ ಪದಾರ್ಥಗಳಲ್ಲಿ ನಿತ್ಯತ್ವವನ್ನು ಕೊಟ್ಟು ಚೇತನವಾದಂತಹ ಪದಾರ್ಥಗಳಲ್ಲಿ ಚೇತನತ್ವವನ್ನು ನೀಡಿ ಅದರಲ್ಲಿ ತಾನು ಇರ್ತಾನೆ ಅಂತ ಹೇಳಿಕೊಂಡು ನಮಗೆ ಆ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅದಾದ ಮೇಲೆ ಭಗವಂತನಿಗೆ ಈ ಯಾವುದೂ ಕೂಡ ಒಂದು ರೀತಿಯಾಗಿ ಲೋಕವತ್ತು ಲೀಲಾ ಕೈವಲ್ಯಂ ಎಂಬಂತಹ ಸೂತ್ರದಂತೆ ಭಗವಂತನಿಗೆ ಸೃಷ್ಟಿಯಾದಿಗಳು ಇದೆಲ್ಲವೂ ಕೂಡ ಕೇವಲ ಒಂದು ಲೀಲೆಯಷ್ಟೇ, ವಿನೋದವಷ್ಟೇ ಹೊರತು ತನಗೆ ಪ್ರಯೋಜನವನ್ನು ಅನುಭವಿಸೋದಕ್ಕೋಸ್ಕರವಾಗಿ ತಾನು ಈ ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡುವುದಲ್ಲ ಎಂಬುದನ್ನು ಹೇಳುತ್ತಾರೆ. ಅನಂತ ಹೀಗೆ ನನಗೆ ದೃಷ್ಟಾಂತವನ್ನು ತಿಳಿಸಿಕೊಟ್ಟ ಮೇಲೆ ಮುಂದೆ ಜಗನ್ನಾಥದಾಸರು ತಿಲಜವರ್ತಿಗಳನುಸರಿಸಿ ಪ್ರಜ್ವಲಿಸಿ ದೀಪಗಳಾಲಯದ ಕತ್ತಲೆಯ ಭಂಗಿಸಿ ತದ್ಗದಾರ್ಥವ ತೋರುವಂದದಲ್ಲಿ ಜಲರುಹೇಕ್ಷಣ ತನ್ನವರ ಮನದೊಳಗೆ ಭಕ್ತಿಜ್ಞಾನ ಕರ್ಮಕ್ಕೆ ಉಳಿದು ಹೊಳೆಯುತ್ತ ತೋರುವನು ಗುಣರೂಪ ಕ್ರಿಯೆಗಳ. ಭಗವಂತ ಹೇಗಿರ್ತಾನೆ ಅಂತ ಕೇಳಿದ್ರೆ ಒಂದು ದೃಷ್ಟಾಂತದ ಮೂಲಕವಾಗಿ ನಮಗೆ ಅದನ್ನು ತೋರಿಸಿಕೊಡ್ತಾರೆ. ಯಾವ ರೀತಿಯಾಗಿ ಭಗವಂತ ಇರ್ತಾನೆ ಅಂತ ಕೇಳಿದರೆ ನಮಗೆ ಬೆಳಗಬೇಕು ಅಂತಾದರೆ ತೈಲ ಅಂದರೆ ತಿಲ ಸಂಬಂಧಿಯಾದದ್ದು ತೈಲ ಅಂತ, ಅದಾದಮೇಲೆ ಘೃತದೀಪ, ಹೀಗೆ ಎರಡು ರೀತಿಯಾಗಿರತಕ್ಕಂತಹದ್ದು. ಅದರಲ್ಲಿ ಎರಡೂ ಕೂಡ ಈ ದೀಪ ಅದು ಯಾವ ರೀತಿಯಾಗಿ
ದೀಪ ಬೆಳಗಬೇಕು ಅಂತ ಆದರೆ ಅದರಲ್ಲಿ ಏನಿರಬೇಕು ಅಂತ ಕೇಳಿದ್ರೆ ತಿಲ ಸಂಬಂಧಿಯಾದದ್ದು ತೈಲ ಎಂಬುದು ಇರಲೇಬೇಕು. ಯಾವುದಾದರೂ ಕೂಡ ದೀಪ ಪ್ರಜ್ವಲಿಸಬೇಕು ಅಂತಾದರೆ ಅದಕ್ಕೆ ಮುಖ್ಯವಾಗಿ ಏನು ಬೇಕು ಅಂತ ಕೇಳಿದ್ರೆ ಎಣ್ಣೆ, ಅದೇ ರೀತಿಯಾಗಿ ವರ್ತಿ ಅಂದರೆ ಆ ಪ್ರಜ್ವಲಿಸತಕ್ಕಂತಹ ಬತ್ತಿ ಇದು ಇರಬೇಕು. ಇದು ಏನು ಮಾಡ್ತದೆ ಅಂತ ಕೇಳಿದ್ರೆ ಇದು ಪ್ರಜ್ವಲಿಸ್ತದೆ. ಎಲ್ಲಿ ದೀಪ ಅದರ ಸಹಜವಾಗಿ ನಾವು ಎಲ್ಲಿ ಹಚ್ಚುತ್ತೇವೆಯೋ ಅಲ್ಲಿ ಅದು ಪ್ರಜ್ವಲಿಸ್ತದೆ. ಈ ದೀಪ ಯಾವ ರೀತಿಯಾಗಿ ಬೆಳಗುತ್ತಾ ಇರ್ತದೆಯೋ ಅಲ್ಲಿ ಆ ಬೆಳಗತಕ್ಕಂಥ ಸಂದರ್ಭದಲ್ಲಿ ಅದು ಯಾವತ್ತೂ ಕೂಡ ಏನಾಗಿರ್ತದೆ, ಅದು ಕತ್ತಲೆಯನ್ನು ಪರಿಹಾರ ಮಾಡ್ತದೆ. ಕತ್ತಲೆಯನ್ನು ಪರಿಹಾರ ಮಾಡ್ತಾ ಮಾಡ್ತಾ ದೀಪ ಇದ್ದ ಮೇಲೆ ದೀಪ ಅದು ಕತ್ತಲೆಯನ್ನು ಸಹಜವಾಗಿ ಅದು ದೂರ ಮಾಡ್ತದೆ. ದೀಪ ತಂದ ಮೇಲೆ ಆ ಕತ್ತಲೆ ಎಂಬುದು ಸಹಜವಾಗಿ ಅದು ನಾಶವಾಗ್ತದೆ. ಅದೇ ರೀತಿಯಾಗಿ ಕತ್ತಲೆಯನ್ನು ಪರಿಹಾರ ಮಾಡಿ ಅದಾದ ಮೇಲೆ ಅದು ನಮಗೆ ಪದಾರ್ಥಗಳ ಜ್ಞಾನವನ್ನು, ಯಾವುದು ಕತ್ತಲಿನಲ್ಲಿರತಕ್ಕಂತಹ ಪದಾರ್ಥಗಳಿರ್ತದೆಯೋ ಆ ಕತ್ತಲಿನಲ್ಲಿರತಕ್ಕಂತಹ ಪದಾರ್ಥಗಳ ಜ್ಞಾನವನ್ನು ನಮಗೆ ತಂದು ಕೊಡ್ತದೆ. ಅದೇ ರೀತಿಯಾಗಿ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಕತ್ತಲೆಯ ಭಂಗಿಸಿ ತದ್ಗತಾರ್ಥವ ತೋರುವಂದದಲ್ಲಿ ಕತ್ತಲೆಯಲ್ಲಿರತಕ್ಕಂತಹ ಪದಾರ್ಥದ ಜ್ಞಾನವನ್ನು ನಮಗೆ ದೀಪ ತಂದು ಕೊಡ್ತದೆ. ಅದೇ ರೀತಿಯಾಗಿ ಭಗವಂತನ ಜ್ಞಾನ, ಭಗವಂತನ ಭಕ್ತಿ, ಜ್ಞಾನ, ಕರ್ಮ ಇದು ಯಾರು ಮಾಡ್ತಾನೆ, ಭಗವಂತನನ್ನು ಅನುಸರಿಸಿಕೊಂಡು ಒಳ್ಳೆಯ ನಿರ್ಮಲವಾದಂತಹ ನಿಶ್ಚಲವಾದಂತಹ ಭಕ್ತಿಯನ್ನು ಯಾರು ಮಾಡ್ತಾರೆ ಅವರು ತನ್ನವರ ಮನದೊಳಗೆ ಭಕ್ತಿ ಜ್ಞಾನ ಕರ್ಮಕ್ಕೆ ಒಲಿದು ಅವರು ಮಾಡುವಂತಹ ಭಕ್ತಿ ಅನುಸಾರವಾಗಿ, ಅವರು ಮಾಡುವಂತಹ ಜ್ಞಾನದ ಅನುಸಾರ, ಅವರಲ್ಲಿರತಕ್ಕಂತಹ ಜ್ಞಾನದ ಅನುಸಾರ, ಅದೇ ರೀತಿಯಾಗಿ ಅವರ ಕರ್ಮ, ಈ ಮೂರನ್ನೂ ಕೂಡ ಅನುಸರಿಸಿಕೊಂಡು ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಅವರಿಗೆ ಯಥಾರ್ಥವಾದಂತಹ ಜ್ಞಾನವನ್ನು, ಒಳ್ಳೆಯ ಶುದ್ಧವಾದಂತಹ ಜ್ಞಾನವನ್ನು ಭಗವಂತ ಅನುಗ್ರಹಿಸ್ತಾನೆ ಅಂತ ಹೇಳ್ತಾರೆ. ಅಂದರೆ ಈ ಭಕ್ತಿ, ಜ್ಞಾನ, ಕರ್ಮ ಈ ಮೂರಕ್ಕೆ ಭಗವಂತ ಒಲಿಯುತ್ತಾನೆ. ಒಲಿದು ಏನು ಮಾಡ್ತಾನೆ ಅಂತ ಕೇಳಿದ್ರೆ ತನ್ನ ಗುಣಗಳನ್ನು, ತನ್ನ ರೂಪವನ್ನು, ಅದೇ ರೀತಿಯಾಗಿ ಕ್ರಿಯೆ, ಈ ಮೂರನ್ನೂ ಕೂಡ ಭಗವಂತ ತೋರಿಸಿಕೊಡ್ತಾನೆ ಅಂತ ಹೇಳ್ತಾರೆ. ಹೀಗೆ ಆ ಭಗವಂತನನ್ನು ನಮಗೆ ಕಾಣಬೇಕು, ಭಗವಂತನ ಅನುಗ್ರಹವಾಗಬೇಕು ಅಂತ ಹೇಳಿದರೆ ನಮಗೆ ಏನು ಅತೀ ಅವಶ್ಯಕ ಅಂತ ಕೇಳಿದರೆ ಭಕ್ತಿ, ಜ್ಞಾನ ಮತ್ತು ಭಗವಂತನನ್ನೇ ನಿಶ್ಚಲವಾಗಿ ಅವನನ್ನೇ ಅನುಸರಿಸಿಕೊಂಡು ಮಾಡುವಂತಹ ಕರ್ಮ ಇದು ಇದ್ದರೆ ಮಾತ್ರ ಆವಾಗ ನಮಗೆ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ, ಅಥವಾ ಭಗವಂತನ ವಿಚಾರವಾಗಿ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹೀಗೆ ಈ ದಾಸರು ಭಗವಂತನ ವಿಚಾರವನ್ನು, ಭಗವದ್ ವಿಷಯವನ್ನು ನಮಗೆ ತಿಳಿಸಿಕೊಡ್ತಾರೆ. ಇಲ್ಲಿ ಯಾವುದು ಈ ತಿಲಜವರ್ತಿಗಳನ್ನು ಸರಿಸಿ ಅಂತ ಹೇಳಿದಾಗ ಅದಕ್ಕಿರತಕ್ಕಂತಹ ಅರ್ಥ ಏನು ಅಂತ ಕೇಳಿದರೆ ಒಳ್ಳೆಯ ದೃಷ್ಟಾಂತವನ್ನು ನಮಗೆ ಅರ್ಥ ಮಾಡಿಸ್ತಾರೆ. ಯಾವುದು ಅಂತ ಕೇಳಿದರೆ ಭಕ್ತಿ ಎಂಬುದು ಅದು ಒಳ್ಳೆಯ ದೀಪ ಪ್ರಜ್ವಲಿಸಬೇಕು ಅಂತ ಹೇಳಿದರೆ ಯಾವುದು ಅತಿ ಅವಶ್ಯಕ? ಎಣ್ಣೆ, ತಿಲ ಸಂಬಂಧಿಯಾದ ತೈಲ ಎಂಬುದು ಅತೀ ಅವಶ್ಯಕ. ಅದಾದಮೇಲೆ ಜ್ಞಾನ ಅದು ವರ್ತಿಕಾದ ಸ್ಥಾನ, ಅಂದರೆ ಬತ್ತಿಯ ಸ್ಥಾನದಲ್ಲಿ. ಇದರಲ್ಲಿ ಏನು ಜ್ಞಾನವೂ ಬೇಕು, ಭಕ್ತಿಯೂ ಬೇಕು. ಜ್ಞಾನ ಭಕ್ತ್ಯಾದಿಗಳು ಇದ್ದುಕೊಂಡು ಯಾರಿಗೆ
ಸಾತ್ವಿಕವಾದಂತಹ ಶುದ್ಧವಾದ ಜ್ಞಾನ ಇದೆ. ಅದೇ ರೀತಿಯಾಗಿ ಯಾರಿಗೆ ಶುದ್ಧವಾದಂತಹ ಭಕ್ತಿ ಇದೆ ಅಂಥವನಿಗೆ ಭಗವಂತನ ಗುಣಗಳು, ಅದು ಭಗವಂತನ ಗುಣಗಳು, ಭಗವಂತನ ರೂಪಗಳು, ಭಗವಂತನ ಕ್ರಿಯೆಗಳು, ಇದೆಲ್ಲವೂ ಕೂಡ ಚೆನ್ನಾಗಿ ಅದು ಕಾಣಲಿಕ್ಕೆ ಸಾಧ್ಯ. ಇದರ ಬಗ್ಗೆ ಅವನಿಗೆ ಜ್ಞಾನ ಬರಲಿಕ್ಕೆ ಸಾಧ್ಯವಾಗಿದೆ. ಅದಕ್ಕೋಸ್ಕರವಾಗಿ ಭಗವಂತನನ್ನು ನಾವು ಉಪಾಸನೆ ಮಾಡುವಾಗ ಒಳ್ಳೆಯ ಅವನನ್ನು ಕಾಣಬೇಕು ಅಂತ ಕೇಳಿದರೆ, ಭಗವಂತ ಅಷ್ಟು ಪಕ್ಕಕ್ಕೆ ಕಾಣುವನಲ್ಲ. ಸೂಕ್ಷ್ಮೇಣ ಮನಸಾ ವಿದ್ಮಃ ವಾಚಾ ವಕ್ತುಂ ನ ಶಕ್ನುಮಃ ಅಂತ ಮಹಾಭಾರತದ ಮಾತು. ಭಗವಂತನನ್ನು ಕಾಣಬೇಕು ಅಂತ ಹೇಳಿದರೆ ಯಾವುದು ಉಪಕಾರಿಯಾದದ್ದು ಯಾವುದು ಅಂತ ಕೇಳಿದ್ರೆ, ಸೂಕ್ಷ್ಮೇಣ ಮನಸಾ ವಿದ್ಮಃ, ಒಳ್ಳೆಯ ಸೂಕ್ಷ್ಮವಾದಂತಹ ಮನಸ್ಸು. ಸೂಕ್ಷ್ಮವಾದಂತಹ ಮನಸ್ಸು ಅಂತ ಹೇಳಿದರೆ ಭಗವಂತನನ್ನು ಕಾಣಬೇಕು ಎಂಬ ಹಂಬಲಿಸತಕ್ಕಂತಹ ಮನಸ್ಸು. ಇಂತಹ ಮನಸ್ಸು ಮಾತ್ರ ಭಗವಂತನನ್ನು ಕಾಣಲಿಕ್ಕೆ, ಅದು ಭಗವಂತನನ್ನು ಕಾಣಲಿಕ್ಕಾಗುವಂತಹದ್ದು ಇಂತಹ ಮನಸ್ಸಿನಿಂದ. ಮತ್ತು ದೃಶ್ಯತೆ ಚಕ್ರಯಾ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ ಅಂತ ಕಠೋಪನಿಷತ್ತಿನ ಮಾತನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೋದು. ದೃಶ್ಯತೆ ತು ಅಗ್ರಯಾ ಬುದ್ಧಿಯ, ಒಳ್ಳೆಯ ಅಗ್ರಬುದ್ಧಿ ಅಂದರೆ ಶಾರ್ಪ್ನೆಸ್ ಅಂತ ಹೇಳ್ತೇವಲ್ವ, ಅಂತಹ ಶುದ್ಧವಾದಂತಹ ಜ್ಞಾನದಿಂದಾಗಿ ಮಾತ್ರ ಭಗವಂತ ಕಾಣಲಿಕ್ಕೆ ಸಾಧ್ಯವಾಗಿದೆ ಎಂಬುದಾಗಿ ದಾಸರ ಅಭಿಮತ. ಅದಕ್ಕೋಸ್ಕರವಾಗಿ ಭಗವಂತನನ್ನು ಕಾಣಬೇಕು ಅಂತಾದರೆ ಒಳ್ಳೆಯ ಸಾಧನೆ ಬೇಕು. ಸಾಧನೆ ಬೇಕು ಅಂತಾದರೆ ಜ್ಞಾನ ಭಕ್ತ್ಯಾದಿಗಳು ಬೇಕು. ಜ್ಞಾನ ಭಕ್ತ್ಯಾದಿಗಳು ಇದ್ದುಕೊಂಡು ಭಗವಂತನ ಗುಣ, ರೂಪ, ಕ್ರಿಯೆ ಇತ್ಯಾದಿಗಳನ್ನು ಯಾರು ಚೆನ್ನಾಗಿ ಉಪಾಸನೆ ಮಾಡ್ತಾನೆ ಅವನಿಗೆ ಮಾತ್ರ ಆ ಭಗವಂತನ ಒಂದು ಅನುಗ್ರಹವಾಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಭಗವಂತನನ್ನು ನಾವು ಕಾಣಬೇಕು. ಭಗವಂತ ಅಷ್ಟು ಸುಲಭದಲ್ಲಿ ಭಗವಂತ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಮತ್ತೇನು ಬೇಕು? ಭಗವಂತನನ್ನು ಕಾಣಬೇಕು ಎಂಬಂತಹ ಉತ್ಕಟವಾದಂತಹ ಇಚ್ಛೆ. ಆ ಉತ್ಕಟವಾದಂತಹ ಇಚ್ಛೆ ಇದ್ದಾಗ ಮಾತ್ರ ಆವಾಗ ನಮಗೆ ಆ ಭಗವದ್ ದರ್ಶನ ಎಂಬುದು ಸಾಧ್ಯವಾಗಿದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಇದನ್ನೇ ಜನರು ಹೇ ಕ್ಷಣ ತನ್ನವರ ಮನದೊಳಗೆ ಭಕ್ತಿ ಜ್ಞಾನ ಕರ್ಮಕ್ಕೆ ಒಲಿದು. ಭಗವಂತ ಯಾವುದಕ್ಕೆ ಒಲಿತಾನೆ ಅಂತ ಕೇಳಿದರೆ, ಸಂಪತ್ತನ್ನು ಅನುಸರಿಸಿಕೊಂಡು ಭಗವಂತ ಒಲಿದಂತಹ ದೃಷ್ಟಾಂತವನ್ನು ನಾವು ಎಲ್ಲೂ ಕೂಡ ಯಾವುದೇ ಪುರಾಣಗಳಾಗಲಿ ಯಾವುದೇ ಒಂದು ಇತಿಹಾಸಗಳಾಗಲಿ ನಮಗೆ ಹೇಳಿಕೊಟ್ಟದ್ದಿಲ್ಲ. ಮತ್ತು ಭಗವಂತ ಕಂಡದ್ದು, ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡಿರತಕ್ಕಂತಹದ್ದು ಯಾವುದರಲ್ಲಿ ಅಂತ ಕೇಳಿದರೆ ಕೇವಲ ಜ್ಞಾನ ಭಕ್ತಿ. ಇಂತಹ ಶುದ್ಧವಾಗಿರತಕ್ಕಂತಹ ಭಕ್ತಿ ಜ್ಞಾನಾದಿಗಳು, ಅದೇ ರೀತಿಯಾಗಿ ಶುದ್ಧವಾದಂತಹ ಅಂತಃಕರಣ. ಈ ಶುದ್ಧವಾದಂತಹ ಭಕ್ತಿ ಜ್ಞಾನಾದಿಗಳ ಮೂಲಕವಾಗಿ ಭಗವಂತನ ಸಾಕ್ಷಾತ್ಕಾರ ಎಂಬುದು ಸಾಧ್ಯವಾಗಿದೆ ಎಂಬುದಾಗಿ ನಮಗೆ ಉಪನಿಷತ್ತುಗಳು, ಅದೇ ರೀತಿಯಾಗಿ ಬೇರೆ ಬೇರೆ ಪುರಾಣಗಳು ಇದೆಲ್ಲವೂ ಕೂಡ ಇದೇ ವಿಚಾರವನ್ನು ಹೇಳಿರತಕ್ಕಂತಹದ್ದು. ಅದನ್ನು ನಾವು ಮತ್ತಷ್ಟು ಅದನ್ನು ಅನುಸಂಧಾನ ಮಾಡಿಕೊಂಡು ಅದಕ್ಕೆ ಬೇಕಾಗಿರತಕ್ಕಂತಹ ಸಾಧನೆಗಳನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ಇಲ್ಲಿ ಹೇಳುತ್ತಾರೆ. ಅದಾದ ಮೇಲೆ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕು ಅಂತ ಹೇಳಿದಾಗ ಯಾಕೆ ಇಲ್ಲಿ ಭಗವಂತನ ರೂಪ, ಗುಣ, ರೂಪ, ಕ್ರಿಯಾದಿಗಳನ್ನು ಕಾಣಬೇಕು ಎಂಬುದಕ್ಕೆ ವಾದಿರಾಜರು ತೀರ್ಥಪ್ರಬಂಧದಲ್ಲಿ ಈ ವಿಚಾರವನ್ನು ತಿಳಿಸಿಕೊಡ್ತಾರೆ. ಯಾವುದು ಅಂತ ಕೇಳಿದರೆ, ಸ್ನೇಹಾರ್ದ್ರ ಮಧ್ವರ್ದಯಾಖ್ಯ ದಶಾನುಶಕ್ತಂ ಮೋಹಾಖ್ಯ ಸಂತಮಸ ಕೃಂತನತಿ ಮಸ ಕ್ರಂತನ ತೀವ್ರ ಶಕ್ತಿಂ ಶ್ರೀಮಧ್ಯವಾಟ ಮಠ ಪೌರಟ ಭಾಜನಸ್ಥಂ ವ್ಯಾಸ ಪ್ರದೀಪ ಮಾತರತೋ ಭಜಧ್ವಂ.
ಭಗವಂತನನ್ನು ಭಜಿಸಬೇಕು ಅಂತ ಹೇಳ್ತಾರೆ. ಎಂಥವನು ಅಂತ ಕೇಳಿದರೆ ಸ್ನೇಹಾರ್ದ್ರ ಮಧ್ವ ಹೃದಯಾಖ್ಯ ದಶಾನುಶಕ್ತಂ, ಸ್ನೇಹದಿಂದಾಗಿ ಒಳ್ಳೆಯ ಶುದ್ಧವಾಗಿರತಕ್ಕಂತಹ ಸ್ನೇಹದಿಂದಾಗಿ ಅದು ಹೃದಯ ಎಂಬುದು ಅದು ಇರಬೇಕು. ಶುದ್ಧವಾಗಿರತಕ್ಕಂತಹ ಸ್ನೇಹ ಅಂತ ಹೇಳಿದರೆ ಯಾವುದೋ ಒಂದು ಲೌಕಿಕವಾದಂತಹ ವಿಚಾರಗಳಲ್ಲಿ ನಮ್ಮ ಮನಸ್ಸು ಇರಬಾರ್ದು. ಸ್ನೇಹ ಒಳ್ಳೆಯ ಶುದ್ಧವಾಗಿರತಕ್ಕಂತಹ ಸ್ನೇಹ ಎಂಬುದಿರಬೇಕು. ಅದು ಯಾರಲ್ಲಿರಬೇಕು ಅಂತ ಕೇಳಿದರೆ ಭಗವಂತನಲ್ಲಿರಬೇಕು. ಸ್ನೇಹಾರ್ದ್ರ ಮಧ್ವ ಹೃದಯಾಖ್ಯ ದಶಾನುಶಕ್ತಂ, ಇಂತಹ ಒಂದು ವ್ಯವಸ್ಥೆ, ಇಂತಹ ಒಂದು ಶಕ್ತಿ ಯಾರಲ್ಲಿ ಇದೆಯೋ ಅಂಥವರಿಗೆ ಭಗವಂತನ ಅನುಗ್ರಹ, ಭಗವಂತನ ಅದೇ ಗುಣ ರೂಪ ಕ್ರಿಯಾದಿಗಳನ್ನು ಎಲ್ಲವನ್ನೂ ಕೂಡ ಸರ್ವವನ್ನೂ ಕೂಡ ಒಂದಷ್ಟು ಚೆನ್ನಾಗಿರತಕ್ಕಂತಹ ರೀತಿಯಲ್ಲಿ ಯಾರು ಉಪಾಸನೆಯನ್ನು ಮಾಡಿರ್ತಾರೆ ಅಂಥವರಿಗೆ ಭಗವಂತ ಕಾಣ್ತಾನೆ, ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಅದಾದ ಮೇಲೆ ಭಗವಂತನನ್ನು ಎಲ್ಲ ರೀತಿಯಾಗಿ ನಾವು ಅವನನ್ನು ಎಲ್ಲಿ ದೇಹ ಲೋಕ ಕಾಲ ಎಲ್ಲದರಲ್ಲಿಯೂ ಕೂಡ ಭಗವದ್ ಉಪಾಸನೆ ಎಂಬುದು ಅತಿ ಅವಶ್ಯಕ ಅಂತ ಹೇಳ್ತಾರೆ. ಹೇಗೆ ಅಂತ ಕೇಳಿದರೆ ದೇಹವ ಕೊಡಲಿ ಹರಿ ಮತ್ತಾವ ಲೋಕದಲ್ಲಿಡಲಿ, ತಾ ಮತ್ತಾವ ಕಾಲದಲ್ಲಿರಲಿ, ಆವ ಅವಸ್ಥೆಗಳೂ ಬರಲಿ, ಈ ವಿಧದಿ ಜಡಚೇತನದಳು ಪರಾವರೇಶನ ರೂಪಗುಣಗಳ ಭಾವಿಸುತ್ತಾ ಸುಜ್ಞಾನ ಭಕ್ತಿಯ ಬೇಡು ಕೊಂಡಾಡು ಎಂಬುದಾಗಿ ನಮಗೆ ಜಗನ್ನಾಥದಾಸರು ಭಗವಂತನ ವ್ಯಾಪ್ತೋಪಾಸನೆ ದೇಹ ಲೋಕ ಕಾಲ ಇತ್ಯಾದಿಗಳಲ್ಲಿ ಭಗವದ್ ಉಪಾಸನೆ ಎಂಬುದು ಕರ್ತವ್ಯ, ಮಾಡಲೇಬೇಕು ಎಂಬ ವಿಚಾರವನ್ನು ಹೇಳುತ್ತಾ ಇದ್ದಾರೆ. ಹೇಗೆ ಅಂತ ಕೇಳಿದ್ರೆ ಅದನ್ನು ಬೆಳೆಸಿ ಹೇಳುತ್ತಾರೆ. ಯಾವ ದೇಹವ ಕೊಡಲಿ ಹರಿ, ಭಗವಂತನ ಅನುಸಾರವಾಗಿ ನಮಗೆ ದೇಹಾದಿಗಳು ಬರುವಂತಹದ್ದು. ಭಗವಂತ ನಮಗೆ 84 ಲಕ್ಷ ಯೋನಿ ಜೀವಗಳಲ್ಲಿ ತಾ ಜನಿಸಿ ಬಂದೆ ಅಂತ ಹೇಳಿಕೊಂಡು ನೀ ತಂದೆ. ಭಗವಂತ ನಮ್ಮನ್ನು ಎಷ್ಟು ಹಿಂದೆ ಅನೇಕ ವಿಧವಾದಂತಹ ಯೋನಿಗಳಲ್ಲಿ ನಮ್ಮನ್ನು ತಂದಿದ್ದಾನೆ. ಭಗವಂತನ ನಮಗೆ ಜನ್ಮ ಎಂಬುದು ಅದು ಅನೇಕವಾಗಿರತಕ್ಕಂತಹದ್ದು. ಅನೇಕ ಜನ್ಮಗಳಲ್ಲಿ ನಾವು ಬಂದಿರ್ತೇವೆ. ಭಗವಂತ ಅನೇಕ ಯೋನಿಗಳಲ್ಲಿ ನಮ್ಮನ್ನು ಜೀವನನ್ನು ತಂದಿರ್ತಾನೆ. ಆದರೆ ಆ ಭಗವಂತನನ್ನು ನಾವು ಹೇಳುವಾಗ ದಾಸರು ಹೇಳ್ತಾರೆ, ಆವ ದೇಹವ ಕೊಡಲಿ, ನನಗೆ ಯಾವುದೇ ಇರತಕ್ಕಂತಹ ಯಾವ ದೇಹವನ್ನು ಕೊಟ್ಟರೂ ಕೂಡ ಅದು ಭಗವಂತ ಕೊಟ್ಟಂತೆ. ಭಗವಂತ ಕೊಡದೆ ಯಾವುದೂ ಕೂಡ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆವ ದೇಹವ ಕೊಡಲಿ ಹರಿ ಮತ್ತಾವ ಲೋಕದಲ್ಲಿಡಲಿ, ಭಗವಂತ ನಮ್ಮನ್ನು ಯಾವುದೇ ಲೋಕಕ್ಕೆ ಕರೆದುಕೊಂಡು ಹೋದರೂ ಕೂಡ ಲೋಕದಲ್ಲಿಡಲಿ, ನಮಗೆ ಮತ್ತಾವ ಕಾಲದಲ್ಲಿರಲಿ. ಭಗವಂತ ಒಂದೇ ದೇಶ ಒಂದೇ ಕಾಲದಲ್ಲಿ ಅವನು ಇರಬೇಕು ಅಂತಿಲ್ಲ. ಅವನೊಂದು ಕಾಲ ಹೀಗೆ ಯಾವ ಕಾಲದಲ್ಲಿದ್ದರೂ ಕೂಡ ಭಗವಂತ ಎಲ್ಲಿರ್ತಾನೆ ಅಂತ ಕೇಳಿದರೆ ಏನು ಮಾಡಬೇಕು ಅಂತ ಕೇಳಿದರೆ ಹರಿ ಮತ್ತಾವ ಕಾಲದಲ್ಲಿರಲಿ, ಆವ ಅವಸ್ಥೆಗಳು ಬರಲಿ. ನಮಗೆ ಜಾಗೃತಾದಿ ಅವಸ್ಥೆಗಳು ಅಥವಾ ಇನ್ನಿತರ ವಾರ್ಧಕ್ಯ ಕೌಮಾರ ಬಾಲ್ಯ ಇತರ ಯಾವ ಅವಸ್ಥೆಗಳೂ ಕೂಡ ಇದ್ದರೂ ಕೂಡ ಇದೆಲ್ಲವೂ ಕೂಡ ವ್ಯವಸ್ಥೆಗಳು ಬರಲಿ. ಈ ವಿಧದಿ ನಾವು ಏನು ಚಿಂತನೆ ಇರಬೇಕು ಅಂತ ಕೇಳಿದ್ರೆ ಈ ವಿಧದಿ ಜಡಚೇತನದಳು ಭಗವಂತನನ್ನು ಉಪಾಸನೆ ಮಾಡಬೇಕಂತೆ. ಹೇಗೆ ಅಂತ ಕೇಳಿದ್ರೆ ಭಗವಂತನೇ ನನ್ನನ್ನು ಅನುಗ್ರಹವನ್ನು ಮಾಡ್ತಾ ಇದ್ದಾನೆ, ಅವನೇ ನನ್ನನ್ನು ಮುನ್ನಡೆಸ್ತಾ ಇದ್ದಾನೆ ಅಂತ ಹೇಳಿಕೊಂಡು ಜಡಚೇತನದಳು, ಜಡದಲ್ಲಿ ಚೇತನದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ತಾನಿದ್ದುಕೊಂಡು ತಾನೇನು ಮಾಡ್ತಾನೆ, ಪರಾವರೇಶನ ರೂಪಗುಣಗಳ ಅಂತಹ ಪರಾವರ ಭಗವಂತ ಪರಾವರನಾಗಿರ್ತಕ್ಕಂತಹ ಭಗವಂತ, ಆ ಪರಾವರನಿಗೂ ಈಶ, ಅವರಿಗೂ ಕೂಡ ಒಡೆಯ ಅಂತಹ ಭಗವಂತನನ್ನು ನಾವು ಅವನ ರೂಪಗಳನ್ನು ಅವನ ಗುಣಗಳನ್ನು ಅವನ ಕ್ರಿಯೆಗಳನ್ನು
ಎಲ್ಲವೂ ಕೂಡ ಅನುಸಂಧಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಥಾಯೋಗ್ಯಾನುಸಾರವಾಗಿ ಉಪಾಸನೆ ಮಾಡುವಂತಹದ್ದು. ಎಲ್ಲ ರೂಪಗಳು, ಎಲ್ಲ ಗುಣಗಳು, ಎಲ್ಲ ಕ್ರಿಯೆಗಳು ಭಗವಂತನತ್ತ ಯಾವುದೂ ಕೂಡ ನಮ್ಮಿಂದ ಸಾಧ್ಯವೇ ಇಲ್ಲ. ಆದರೆ ನಮ್ಮ ಯೋಗ್ಯತಾನುಸಾರವಾಗಿ ನಾವು ಉಪಾಸನೆ ಎಂಬುದನ್ನು ಮಾಡಲೇಬೇಕು. ಅಂತಹ ಪರಾವರೇಶನ ರೂಪ ಗುಣಗಳ ಭಾವಿಸುತ್ತಾ ಅದನ್ನು ನಾವು ಉಪಾಸನೆ ಮಾಡಬೇಕು. ಉಪಾಸನೆ ಮಾಡಿ ಸುಜ್ಞಾನ ಭಕುತಿಯ ಬೇಡು. ಭಗವಂತನಲ್ಲಿ ಬೇಡಬೇಕಾದ್ದು ಏನು ಅಂತ ಕೇಳಿದರೆ ಸುಜ್ಞಾನ, ಒಳ್ಳೆಯ ಶೋಭಾಯಮಾನವಾದಂತಹ ಜ್ಞಾನ, ಶೋಭನವಾದಂತಹ ಜ್ಞಾನ ನನಗೆ ಬೇಕು. ಯಾಕೆ ಅಂತ ಕೇಳಿದರೆ ಈ ಜ್ಞಾನದೇ ನನಗೆ ಅತೀ ಅವಶ್ಯಕ. ಜ್ಞಾನೇನೈವ ಪರಂಪದಂ ಅಂತ ಹೇಳಿದ ಹಾಗೆ ಜ್ಞಾನವನ್ನು ಬಿಟ್ಟು ಬೇರೆ ಯಾವ ಮಾರ್ಗವೂ ಕೂಡ ಮುಕ್ತಿಗೆ ಅದು ಸಾಧಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಆಚಾರ್ಯ ಮಧ್ವರು ಕೂಡ ನಮಗೆ ಕೊಟ್ಟಿರತಕ್ಕಂತಹ ಒಂದು ದೊಡ್ಡ ಸಂದೇಶ ಏನು ಅಂತಂದರೆ ಅದು ಜ್ಞಾನೇನೈವ ಪರಂಪದಂ. ನಿನಗೆ ಪರಂಪದಂ, ಒಳ್ಳೆಯ ಪದವಿ ಬೇಕಾ, ಒಳ್ಳೆಯ ಒಂದು ನೀನು ಪದವಿಯನ್ನು ಹೊಂದಬೇಕು ಅಂತಾದರೆ ಅದಕ್ಕಿರತಕ್ಕಂತಹದ್ದು ಯಾವುದು ಅಂತ ಕೇಳಿದರೆ ಅದು ಜ್ಞಾನ ಮಾತ್ರ. ಜ್ಞಾನೇನೈವ ಏವಕಾರವನ್ನು ಹಾಕಿದ್ದಾರೆ. ಇತರ ವ್ಯವಚ್ಛೇದಕ, ಇತರ ಯಾವುದೂ ಕೂಡ ಮೋಕ್ಷಕ್ಕೆ ಅದು ಸಾಧಕ ಆಗೋದಿಲ್ಲ. ನಾನು ಕರ್ಮವನ್ನು ಮಾಡ್ತೇನೆ, ಆ ಕರ್ಮವನ್ನು ಮಾಡುವ ಮೂಲಕವಾಗಿ ನಾನು ಮೋಕ್ಷವನ್ನು ಹೊಂದೇನೆ ಅಂತ ಹೇಳಿದರೆ ಕರ್ಮ ಎಂಬುದು ಮೋಕ್ಷಕ್ಕೆ ಸಾಧಕ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಕರ್ಮದಿಂದಾಗಿ ಏನಾಗ್ತದೆ ಅಂತ ಕೇಳಿದರೆ ಅದು ಅಂತಃಕರಣ ಶುದ್ಧಿ ಆಗಬಹುದಷ್ಟೇ ಹೊರತು ಮೋಕ್ಷಕ್ಕೆ ಸಾಧಕ ಆಗೋದಿಲ್ಲ. ಮೋಕ್ಷ ಬೇಕು ಅಂತಾದರೆ ಅಂತಃಕರಣ ಕರ್ಮವನ್ನು ಮಾಡಬೇಕು. ಕರ್ಮಣೈವ ಜ್ಞಾನಮಾತನೋತಿ, ಕರ್ಮಣಾ ಜ್ಞಾನಮಾತನೋತಿ. ಕರ್ಮ ಯಾವುದಕ್ಕೆ ಅಂತ ಕೇಳಿದರೆ ಕರ್ಮಣಾ ಜ್ಞಾನಂ. ಕರ್ಮ ಎಂಬುದು ಜ್ಞಾನಕ್ಕೆ ಪೂರಕ. ಜ್ಞಾನದಿಂದಾಗಿ ಜ್ಞಾನೇನೈವ ಪರಂಪದಂ, ಜ್ಞಾನದಿಂದಾಗಿ ಪರಂಪದಂ. ಒಳ್ಳೆಯ ಪರಂಪದಂ, ನಿನಗೆ ಒಳ್ಳೆಯ ಪದವಿ ಬೇಕು, ಒಳ್ಳೆಯ ನೀನು ಹಂತವನ್ನು ನೀನು ಪಡ್ಕೊಳ್ಬೇಕು ಅಂತಾದರೆ ಅದಕ್ಕಿರತಕ್ಕಂತಹದ್ದು ಮೋಕ್ಷ ಪಡ್ಕೊಳ್ಬೇಕು ಅಂತಾದರೆ ನಿನಗೆ ಈ ಒಳ್ಳೆಯ ಜ್ಞಾನವನ್ನು ನೀನು ಪಡ್ಕೊಳ್ಬೇಕು ಅಂತ ಹೇಳ್ತಾರೆ. ಆದ್ದರಿಂದ ನಾವು ದೇವರಲ್ಲಿ ಬೇಡಬೇಕಾದ್ದು ಏನು ಕೇಳಿದರೆ ಶುದ್ಧವಾದಂತಹ ಭಕ್ತಿ, ಶುದ್ಧವಾದಂತಹ ಜ್ಞಾನ, ಒಳ್ಳೆಯ ಜ್ಞಾನ, ಇದೆಲ್ಲ ಮಾಡಿಕೊಂಡು ನಾವು ದೇವರನ್ನು ಕೊಂಡಾಡಬೇಕು, ಅವನ ಗುಣಕೀರ್ತನೆ ಮಾಡಬೇಕು, ಅವನ ಸ್ತೋತ್ರಾದಿಗಳನ್ನು ಹೇಳಬೇಕು. ಅದನ್ನು ಮಾಡಿದರೆ ಮಾತ್ರ ಆವಾಗ ನಮಗೆ ಭಗವಂತನ ಅನುಗ್ರಹವಾಗ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ಎಲ್ಲವೂ ಕೂಡ ನಮಗೆ ಆಚಾರ್ಯರ ಗ್ರಂಥ ಇದೆಲ್ಲವೂ ಕೂಡ ಹೇಗೆ ಈ ಸಾಮಾನ್ಯವಾಗಿ ನಾವು ಸಾಧನೆಗೆ ಬೇಕಾಗಿರತಕ್ಕಂತಹದ್ದು ಯಾವುದು ಕೇಳಿದ್ರೆ ದೇಹ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಅಂತ ಹೇಳ್ತಾರಲ್ಲ. ಶರೀರ ಎಂಬುದು ಧರ್ಮ ಸಾಧನೆಗೆ ಒಂದು ಮಹತ್ತರವಾದಂತಹ ಒಂದು ಮುಖ್ಯವಾದಂತಹದ್ದು. ಆದ್ದರಿಂದ ಈ ಮಹತ್ತರವಾದಂತಹ ಶರೀರದಿಂದಾಗಿ ನಾವು ಏನು ಮಾಡಬೇಕು, ಧರ್ಮದ ಸಾಧನೆ ಅಂದರೆ ಧರ್ಮವನ್ನು ಆಚರಣೆ ಮಾಡಬೇಕು ಅಂತ. ಆದ್ದರಿಂದ ಈ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಅಂತ ಹೇಳಿದ ಹಾಗೆ ಶರೀರವನ್ನು ಇಟ್ಟುಕೊಂಡು ನಮಗೆ ಹೇಗೇಗೋ ಯಾವುದೋ ರೀತಿಯಾಗಿರತಕ್ಕಂತಹ ಈ ದೇಹ ಇದು ಶುದ್ಧವೇನಲ್ಲ. ಯಾಕೆ ಅಂತ ಕೇಳಿದ್ರೆ ದೇಹದಲ್ಲಿ ಹೊರಗಿನ ಕೊಳೆಗಳು, ಒಳಗಿನ ಕೊಳೆಗಳು ಎರಡೂ ಕೂಡ ಕಶ್ಮಲಗಳು ತುಂಬಿವೆ. ಹೊರಗಿನ ಕಶ್ಮಲಗಳು ದೇಹಾದಿಗಳಲ್ಲಿರತಕ್ಕಂತಹ ಮಲಾದಿಗಳು. ಇನ್ನು ಒಳಗಿನಲ್ಲಿರ್ತಕ್ಕಂತಹ ಕಶ್ಮಲ ಯಾವುದು ಅಂತ ಕೇಳಿದ್ರೆ ಅದು ಕಾಮ, ಕ್ರೋಧ ಇತ್ಯಾದಿಗಳೆಲ್ಲವೂ ಕೂಡ ಒಳಗಿರತಕ್ಕಂತಹ ಕಶ್ಮಲಗಳು. ಈ ಕಶ್ಮಲಗಳ ಮೂಲಕವಾಗಿ ನಮ್ಮ ದೇಹ ಏನಾಗಿದೆ ಅಂತ ಕೇಳಿದರೆ ಅದು ತುಂಬ ಒಳಗಾಗಿ ಉಂಟು. ಅದಕ್ಕೋಸ್ಕರ ಇದನ್ನು ನಾವು ಶುದ್ಧಿಗೊಳಿಸಬೇಕು ಅಂತ ಹೇಳಿದ್ರೆ ಯಾವುದು ಅಂತ ಕೇಳಿದ್ರೆ ಸಕಲಕ್ಕೂ ಕೂಡ ಮಂಗಲವನ್ನು ಉಂಟು ಮಾಡುವಂತಹ ಯಾರ ಇರುವಿಕೆಯಿಂದಾಗಿ
ಈ ಎಲ್ಲ ಪದಾರ್ಥಗಳು, ಎಲ್ಲ ಜಗತ್ತು ಶುದ್ಧವಾಗಿರ್ತದೆಯೋ, ಎಲ್ಲ ಜಗತ್ತುಗಳು ಅದು ಪರಿಶುದ್ಧವಾಗಿದೆ ಎಂಬುದಾಗಿ ನಾವು ಯೋಚನೆ ಮಾಡ್ತೇವೆಯೋ ಅಂತಹ ಭಗವಂತನನ್ನು ಉಪಾಸನೆ ಮಾಡಬೇಕು. ಅಂತಹ ಭಗವಂತನ ಉಪಾಸನೆಯನ್ನು ಮಾಡುವ ಮೂಲಕವಾಗಿ ನಾವು ಯಾವುದೋ ಕೆಲವು ಸಂದರ್ಭದಲ್ಲಿ ನಮಗೆ ಈ ಹಂತದ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಜಡಭರತ ಅವರಿಗೆಲ್ಲ ಅವನಿಗೆ ಇತ್ತು ಜ್ಞಾನ. ಅವನು ಒಳ್ಳೆಯ ಜ್ಞಾನಿಯಾಗಿದ್ದಾಗ ಕೊನೆಯಲ್ಲಿ ಅವನು ಜಿಂಕೆಯ ಸ್ಮರಣೆಯಿಂದಾಗಿ ತಾನು ದೇಹವನ್ನು ತ್ಯಾಗ ಮಾಡಿದ. ಆ ಜಿಂಕೆಯ ಜನ್ಮವನ್ನಿದ್ದಾಗ ದೇಹವನ್ನು ತ್ಯಾಗ ಮಾಡಿದ್ರಿಂದಾಗಿ ಮುಂದೆ ಅವನಿಗೆ ಮತ್ತೆ ಪುನಃ ಜಿಂಕೆಯ ಜನ್ಮ ಬಂತು. ಆ ಜಿಂಕೆಯ ಜನ್ಮ ಬಂದಾಗಲೂ ಕೂಡ ಅವನಿಗೆ ಆ ಶುದ್ಧವಾಗಿರತಕ್ಕಂತಹ ಜ್ಞಾನ ಅದು ಹಾಗೇ ಇತ್ತು. ಇದೆಲ್ಲವೂ ಕೂಡ ನಮಗೆ ಭಗವಂತನನ್ನು ಕಾಣಲಿಕ್ಕೆ, ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಇರತಕ್ಕಂತಹದ್ದು. ಅದಕ್ಕೋಸ್ಕರ ಎಲ್ಲ ಲೋಕ, ಕಾಲ, ದೇಹ, ಯಾವ ಇನ್ನು ನಿಂದ್ಯವಾದಂತಹ ಪಶುಪಕ್ಷಾದಿಗಳು ಅಥವಾ ನಿಂದ್ಯವಾಗಿರತಕ್ಕಂತಹ ಲೋಕಗಳು ಯಾವುದಿದ್ದರೂ ಕೂಡ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಕೇಳಿದ್ರೆ ಭಗವಂತನ ಜ್ಞಾನವನ್ನು ಬಿಟ್ಟು ಅವನು ಯಾವ ಲೋಕಕ್ಕೂ ಕೂಡ ಕಳಿಸಿದರೂ ಕೂಡ ಪರವಾಗಿಲ್ಲ. ಭಗವಂತನ ಜ್ಞಾನ ಇಲ್ಲದೆ, ಭಗವಂತನ ಸ್ಮರಣೆಯೇ ಇಲ್ಲದೆ ಯಾವುದೋ ಲೋಕದಲ್ಲಿ ಹಾಕಿ ಭಗವಂತನ ಒಂದು ಸ್ಮರಣೆ ಇಲ್ಲದೆ ಇರತಕ್ಕಂತಹ ಜೀವನವನ್ನು ಬದುಕತಕ್ಕಂತಹದ್ದು ಅದು ಯೋಗ್ಯ ಅಲ್ಲ. ಅದಕ್ಕೋಸ್ಕರ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾದ್ದು ಏನು ಅಂತ ಕೇಳಿದರೆ ಭಗವದ್ ಉಪಾಸನೆ, ಇನ್ನ ಭಕ್ತಿ, ಶುದ್ಧವಾಗಿರತಕ್ಕಂತಹ ಭಕ್ತಿಯನ್ನು ಸದಾ ಕಾಲದಲ್ಲೂ ಕೂಡ ನೀಡು ಎಂಬುದಾಗಿ ಉಪಾಸನೆ ಮಾಡಬೇಕು. ಇದನ್ನು ಉಪಾಸನೆ ಮಾಡಿ ಅವರು ಅದಕ್ಕೆ ಬೇಕಾಗಿರತಕ್ಕಂತಹ ದೃಷ್ಟಾಂತಗಳು ನಮಗೆ ಸಿಗ್ತವೆ. ಪ್ರಹ್ಲಾದ ದೈತ್ಯನಾಗಿದ್ದಾಗ ಅವರು ದೈತ್ಯ ವಂಶದಲ್ಲಿದ್ದರೂ ಕೂಡ ಅವರಿಗೆ ಭಗವಂತನ ಜ್ಞಾನ, ಭಗವಂತನ ಸರ್ವೋತ್ಕೃಷ್ಟತ್ವ, ಅದರ ಜ್ಞಾನ ಪರಿಶುದ್ಧವಾಗಿತ್ತು. ಯಾವ ಕಾಲಕ್ಕೂ ಕೂಡ ಅದು ಮಾಸಿ ಹೋಗಲಿಲ್ಲ. ಅಂತಹ ಶುದ್ಧವಾಗಿರತಕ್ಕಂತಹ ಜ್ಞಾನ ಅವರಲ್ಲಿತ್ತು. ಆ ಶುದ್ಧವಾಗಿರತಕ್ಕಂತಹ ಜ್ಞಾನ ಅದು ಪ್ರಹ್ಲಾದಾದಿಗಳಲ್ಲಿ, ಇನ್ನು ವಿಭೀಷಣ, ಅದಾದ ಮೇಲೆ ಘಟೋತ್ಕಚ, ಅದಾದ ಮೇಲೆ ಜಯತೀರ್ಥರನ್ನು ನಾವು ಇಂತಹ ಬೇಕಾದಷ್ಟು ದೃಷ್ಟಾಂತಗಳನ್ನು ನಾವು ನೋಡ್ಬೋದು. ಪ್ರಹ್ಲಾದರಾಜರು ತಮ್ಮ ಪೂರ್ವ ವ್ಯವಸ್ಥೆಯಲ್ಲಿ ತಾವು ದೈತ್ಯ ವಂಶದಲ್ಲಿದ್ದುಕೊಂಡು ದೈತ್ಯರಾಗಿ ಅಲ್ಲಿ ಹಿರಣ್ಯಕಶಿಪು ಅವನ ಜ್ಞಾನಕ್ಕೆ ಅಂದರೆ ಆಗಿದ್ದಾಗಲೂ ಕೂಡ ಅವರನ್ನು ತಾನು, ಅವರ ಜ್ಞಾನ ಎಂಬುದು ಯಾವುದೇ ಕಾಲಕ್ಕೂ ಕೂಡ ಹೋಗಿಲ್ಲ ಪ್ರಹ್ಲಾದರಾಜನಿಗೆ. ಆ ಪ್ರಹ್ಲಾದ ಅವನಿಗೆ ಇರತಕ್ಕಂತಹ ಶುದ್ಧವಾಗಿರತಕ್ಕಂತಹ ಜ್ಞಾನದಿಂದಾಗಿ ಅವರು ಕೇಳಿದ್ದೇನು, ಬೇಡಿದ್ದೇನು ಅಂತ ಕೇಳಿದ್ರೆ, ಪ್ರಾರ್ಥನೆ ಮಾಡಿದ್ದು ಏನು ಅಂತ ಕೇಳಿದ್ರೆ ಭಗವಂತನನ್ನು ಕಾಣಬೇಕು, ಅದಕ್ಕೆ ಬೇಕಾಗಿರತಕ್ಕಂತಹ ಸಾಧನೆಗಳು, ಅದಕ್ಕೆ ಬೇಕಾಗಿರತಕ್ಕಂತಹ ಅನುಗ್ರಹಾದಿಗಳನ್ನೇ ಅವರು ಕೇಳಿದ್ದು. ಆದ್ದರಿಂದ ಭಗವಂತನನ್ನು ನಾವು ತಿಳ್ಕೊಳ್ಬೇಕು ಅಂತಾದರೆ ಅದಕ್ಕೆ ನಮಗೆ ಶುದ್ಧವಾದಂತಹ ಜ್ಞಾನ, ಶುದ್ಧವಾಗಿರತಕ್ಕಂತಹ ಭಕ್ತಿ ಇದೇ ಸಹಕಾರಿ ಅಂತ ಹೇಳ್ತಾರೆ. ಅದಾದ ಮೇಲೆ ವಿಭೀಷಣಾದಿಗಳು ಅವರೂ ಕೂಡ ದೈತ್ಯ ವಂಶದಲ್ಲಿದ್ದು ದೈತ್ಯರಾಗಿದ್ದರೂ ಕೂಡ ಅವರಲ್ಲಿ ಯಾವುದೇ ಕಾಲಕ್ಕೂ ಕೂಡ ವಿಭೀಷಣಾದಿಗಳಲ್ಲಿ ಅಥವಾ ಈ ತಮಗೆ ಸಂಪತ್ತು ಬಂದಾಗ ತಾವು ಪದವಿಯನ್ನು ಹೊಂದಿದಾಗ ಅವರಿಗೆ ಯಾವತ್ತೂ ಕೂಡ ಆ ಪದವಿಯ ಒಂದು ಅಹಂಕಾರವೋ ಅಥವಾ ಭಗವಂತನನ್ನು ಮರೆತು ಬದುಕೋದಕ್ಕಂತಹದ್ದು ಬರಲೇ ಇಲ್ಲ. ಹೇಗಿದ್ದರು ಅಂತ ಕೇಳಿದ್ರೆ ಭಗವಂತನ ಸ್ಮರಣೆ ತನ್ಮೂಲಕವಾಗಿ ಅವರು ಜೀವನವನ್ನು ಮಾಡ್ತಾ ಇದ್ದದ್ದು. ಅದಕ್ಕೋಸ್ಕರ ಜಯತೀರ್ಥರನ್ನು ನಾವು ನೋಡಿದಾಗ ಜಯತೀರ್ಥರ
ಪೂರ್ವದ ವ್ಯವಸ್ಥೆಯಲ್ಲಿ ಕಿಂಪಶ ಪೂರ್ವದೇಹೆ ಅಂತ ಹೇಳಿಕೊಂಡು ಅವರಿಗೆ ಪೂರ್ವಜನರದ ಸ್ಮರಣೆಯನ್ನು ಕೊಟ್ಟಾಗ ಅವರಿಗೆ ಆ ವೃಷಭವಾಗಿದ್ದಾಗ ಆಚಾರ್ಯರ ಗ್ರಂಥಗಳನ್ನು ತಾವು ಧಾರಣೆ ಮಾಡಿಕೊಂಡು ಏನೆಲ್ಲ ಮಾಡಿದ್ರೋ ಆ ಎಲ್ಲದರ ಸ್ಮರಣೆ ಎಂಬುದು ಬಂತು. ಆದ್ದರಿಂದ ಎಲ್ಲದರ ಜ್ಞಾನ ನಮಗೆ ಯಾವುದು ಮುಖ್ಯ ಅಂತ ಕೇಳಿದರೆ ಜ್ಞಾನ. ಈ ಜ್ಞಾನ ಎಂಬುದು ಅತೀ ಮುಖ್ಯವಾದದ್ದು. ಜ್ಞಾನಕ್ಕಿಂತ ಭಿನ್ನವಾದಂತಹದ್ದು, ಜ್ಞಾನಕ್ಕಿಂತ ಒಂದು ಬೇರೆಯದ್ದಾದಂತಹ ವ್ಯವಸ್ಥೆ ಅದು ಇಲ್ಲವೇ ಇಲ್ಲ ಎಂಬುದಾಗಿ ಹೇಳ್ತಾರೆ. ಹೀಗೆ ಜ್ಞಾನಕ್ಕಿರತಕ್ಕಂತಹ ಮಹತ್ವ, ಜ್ಞಾನಕ್ಕಿರತಕ್ಕಂತಹ ಒಂದಷ್ಟು ವಿಚಾರಗಳನ್ನು ದಾಸರ ಮುಂದೆ ತೆರೆದಿರುತ್ತಾರೆ. ಕೇವಲ ಧನಕನಕಾದಿಗಳ ಸಾಧನೆ ಇದೇ ನಮ್ಮ ಜೀವನದ ಸರ್ವೋತ್ಕರ್ಷ ಸಾಧನೆ ಅಲ್ಲ. ನಾವು ಬಂದದ್ದು ಯಾಕೆ ಅಂತ ಕೇಳಿದರೆ ಕೇವಲ ಧನಕನಕಾದಿಗಳ ಸಂಪಾದನೆ ಇಷ್ಟರನ್ನೇ ನಮ್ಮ ಒಂದು ಗೋಲ್ ಅಂತ ಹೇಳಿದರೆ ಅದು ಯಾವುದಕ್ಕೂ ಕೂಡ ಪ್ರಯೋಜನ ಆಗುವುದಿಲ್ಲ. ಕೇವಲ ಧನಕನಕಾದಿಗಳನ್ನು ನಾವು ಸಾಧನೆ ಮಾಡ್ತೇನೆ, ಅದನ್ನು ರಾಶಿ ಹಾಕ್ತೇನೆ ಅಂತ ಹೇಳಿದರೆ ಏನು, ರಾಶಿ ಹಾಕಿದ್ದೇ ಬಂತು, ಆದರೆ ಯಾರಿಗೋಸ್ಕರ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಅದಕ್ಕೋಸ್ಕರ ತಾನು ಏನು ಮುಖ್ಯವಾಗಿ ಮಾಡಲೇಬೇಕಾದ್ದು ಅಂತ ಕೇಳಿದ್ರೆ ಕೇವಲ ಸಂಪತ್ತಿನ ಹಿಂದೆ ಹೋಗೋದಲ್ಲ. ಮತ್ತು ಯಾವುದು ಅಂತ ಕೇಳಿದ್ರೆ ಅವನಿಗೆ ಜ್ಞಾನಭಕ್ತಿಗಳ ಪ್ರಾಪ್ತಿ. ಜ್ಞಾನ ಭಕ್ತಿಯಾದಿಗಳನ್ನು ಭಗವಂತನಲ್ಲಿ ಕೇಳಬೇಕು. ಜ್ಞಾನವನ್ನು ಭಕ್ತಿಯನ್ನು ತನ್ಮೂಲಕವಾಗಿ ತಾನು ಕೇಳಿಕೊಂಡು ನಾವು ಅವನನ್ನು ಹೊಂದುವಂತಹ ಒಂದು ಪ್ರಯತ್ನವನ್ನು ಮಾಡಿಕೊಳ್ಳಬೇಕು ಅಂತ ಹೇಳುತ್ತಾರೆ. ಅದಾದ ಮೇಲೆ ಇಲ್ಲಿ ಒಂದು ಶಬ್ದವನ್ನು ಹೇಳ್ತಾರೆ, ಪರಾವರ ಅಂತ. ಹೇಗೆ ಪರಾವರ ಅಂತ ಕೇಳಿದ್ರೆ ಈಶ, ಪರಾವರ ಈಶ ಇದೆರಡೂ ಕೂಡ ಭಗವಂತ. ಯಾರಕ್ಕೆ ಅಂತ ಕೇಳಿದ್ರೆ ರುದ್ರಾದಿಗಳಿಗಿಂತ ಪರರಾಗಿರ್ತಕ್ಕಂಥವರು ಬ್ರಹ್ಮಾದಿಗಳು. ರುದ್ರಾದಿಗಳಿಗಿಂತ ಶ್ರೇಷ್ಠರು ಯಾರು ಅಂತ ಕೇಳಿದರೆ ಅದು ಬ್ರಹ್ಮಾದಿಗಳು. ಬ್ರಹ್ಮಾದಿಗಳಿಗಿಂತಲೂ ಕೂಡ ಶ್ರೇಷ್ಠ ಯಾರು ಅಂತ ಕೇಳಿದರೆ ಭಗವಂತ. ಅವರಿಗೂ ಕೂಡ ಈಶ, ಬ್ರಹ್ಮಾದಿಗಳನ್ನು ನಿಯಮನ ಮಾಡುವನು. ಬ್ರಹ್ಮಾದಿಗಳು ಯಾರ ನಿಯಮನಕ್ಕೆ ಒಳಪಟ್ಟು ತಾವಿರ್ತಾರೋ ಅವರು. ಆದ್ದರಿಂದ ಪರೇಶಾಮಿ ಬ್ರಹ್ಮಾದೀನ ಯತಃ ಅವರತ್ವಂ ಸ ಪರಾವರ. ಪರಾವರ ಲಕ್ಷ್ಮಿ, ಲಕ್ಷ್ಮೀಗಿಂತಲೂ ಕೂಡ ಈಶ. ಆ ಪರಾವರನಾಗಿರತಕ್ಕಂತಹ ಲಕ್ಷ್ಮೀದೇವಿಗಿಂತಲೂ ಕೂಡ ಉತ್ತಮನಾಗಿರತಕ್ಕಂಥವನು ಭಗವಂತ ಅಂತ ಹೇಳಿಕೊಂಡು ಹೀಗೆ ಆ ಭಗವಂತನ ಅನುಗ್ರಹವನ್ನು, ಭಗವಂತನ ವಿಚಾರವನ್ನು ನಾವು ಪಡ್ಕೊಳ್ಳಬೇಕು. ಭಗವಂತನ ಅನುಗ್ರಹವನ್ನು ನಾವು ಕೇಳಬೇಕು ಅಂತ ಹೇಳಿಕೊಂಡು ಹೇಳ್ತಾರೆ. ಅದಕ್ಕೋಸ್ಕರ ಭಗವಂತನನ್ನು ಬಿಟ್ಟು ಇನ್ನಿತರ ಯಾವುದೂ ಕೂಡ ನಮಗೆ ಮುಖ್ಯವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೋ ಒಂದು ಸಂಪತ್ತಲ್ಲ ಅಂತ ಹೇಳ್ತಾರೆ. ವಿಸ್ಮರಣಂ ವಿಷ್ಣು ಸಂಪನ್ನಾರಾಯಣ ಸ್ಮೃತಿ ಅಂತ. ಯಾವುದು ಸಂಪತ್ತು ಅಂತ ಕೇಳಿದ್ರೆ ಸಂಪದೋ ನೈವ ಸಂಪದ. ಸಂಪತ್ತು ಅಂತ ಹೇಳಿದ್ರೆ ಅದು ಭಗವಂತನ ಸ್ಮರಣೆ. ಭಗವಂತನ ಸ್ಮರಣೆ ಎಂಬುದೇ ಮಹಾಸಂಪತ್ತು. ನಾವು ವಿಪತ್ತು ಯಾವುದು ಆಗಿದ್ದರೆ ಅಂತ ಕೇಳಿದರೆ ಯಾವುದೋ ವಿಪತ್ತಲ್ಲ, ಭಗವಂತನನ್ನು ಮರೆತು ಬದುಕುವಂತಹದ್ದೇ ವಿಪತ್ತು. ಆದ್ದರಿಂದ ಭಗವಂತನ ಮರೆಯುವಿಕೆಯಿಂದಾಗಿ ನಮ್ಮ ಜೀವನ ನಡೆಯಬಾರದು. ಭಗವಂತನನ್ನು ಮರೆತು ಕೇವಲ ನಮ್ಮದೇ ನಾನೇ ಅಂತ ಎಂಬಂತಹ ಒಂದು ಅಹಂಕಾರದಿಂದಾಗಿ ತನ್ನಲ್ಲಿರತಕ್ಕಂತಹ ಸ್ವಸಾಮರ್ಥ್ಯದ ಅಹಂಕಾರ, ಸಾಮರ್ಥ್ಯ ಎಂಬುದು ಕಿಂಚಿತ್ತೂ ತನ್ನಲ್ಲಿರೋದಿಲ್ಲ. ಆದರೂ ಕೂಡ ಆ ಅಹಂಕಾರದಲ್ಲಿ ಒಂದು ವೇಳೆ ತಾನು ಆ ಕರ್ಮದಲ್ಲಿಯೋ ಅಥವಾ ಇಲ್ಲದ್ರೆ ಯಾವುದೋ ವಿಷಯದಲ್ಲಿ ತಾನು ತೊಡಗಿಕೊಂಡ ಅಂತ ಹೇಳಿದ್ರೆ ಆವಾಗ ಅದರಿಂದ ಯಾವತ್ತೂ ಕೂಡ ಅನುಗ್ರಹವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಆ ಅಹಂಕಾರವನ್ನು ಬಿಟ್ಟು ತಾನು ಕರ್ಮಾದಿಗಳಲ್ಲಿ ತೊಡಗಿಸಿಕೊಳ್ಳಬೇಕು, ತೊಡಗಬೇಕು ಎಂಬುದಾಗಿ
ನಮಗೆ ಹೇಳುತ್ತಾರೆ. ಅದಾದ ಮೇಲೆ ಮುಂದೆ ಭಗವದ್ರೂಪಗಳು, ಅದರ ವ್ಯಾಪ್ತಿ, ಅದಕ್ಕೆ ಒಂದು ಸರಿಯಾಗಿರತಕ್ಕಂತಹ ದೃಷ್ಟಾಂತ ಅದನ್ನು ನಮಗೆ ತಿಳಿಸಿಕೊಡ್ತಾರೆ. ಯಾವುದು ಅಂತ ಕೇಳಿದ್ರೆ, ಒಂದರೊಳಗೊಂದೊಂದು ಬೆರೆದಿಹ ಇಂದರೇಶನ ರೂಪಗಳ ಮನ ಬಂದ ತೆರದಲ್ಲಿ ಚಿಂತಿಸುವುದಕ್ಕೆ ಅನುಮಾನ ಇನಿತಿಲ್ಲ. ಸಿಂಧುರಾಜನೊಳ ಅಂಬರಾರಯ ಬಂಧಿಸಲು ಪ್ರತಿತಂತುಗಳು ಒಂದು ಬಿದು ವ್ಯಾಪಿಸಿದಂತೆ ಇರುತಿಪ್ಪನು ಚರಾಚರದಿ. ಭಗವಂತ ಚರ ಜಗತ್ತು, ಅಚರ ಜಗತ್ತು, ಚೇತನಾಚೇತನಾತ್ಮಕವಾದಂತಹ ಎರಡು ಜಗತ್ತುಗಳು, ಈ ಎರಡೂ ಜಗತ್ತಿನಲ್ಲಿ ಭಗವಂತ ವ್ಯಾಪಿಸಿದ್ದಾನೆ. ಚೇತನ ಪದಾರ್ಥಗಳಲ್ಲಿಯೂ ಇದ್ದಾನೆ, ಅಚೇತನ ಪದಾರ್ಥಗಳಲ್ಲಿಯೂ ತಾನಿದ್ದಾನೆ. ಈ ಎಲ್ಲ ಪದಾರ್ಥಗಳಲ್ಲಿಯೂ ಕೂಡ ತಾನು ವ್ಯಾಪಿಸಿಕೊಂಡಿರ್ತಾನೆ. ಅಂತಹ ಭಗವಂತ ಹೇಗಿರ್ತಾನೆ ಅಂತ ಕೇಳಿದರೆ, ಅದಕ್ಕೆ ದೃಷ್ಟಾಂತವನ್ನು ಒಂದು ಕೊಡ್ತಾರೆ. ಸಮುದ್ರ ಮತ್ತು ಆಕಾಶ, ಈ ಎರಡು ದೃಷ್ಟಾಂತಗಳ ಮೂಲಕವಾಗಿ ನಮಗೆ ಭಗವಂತನ ವ್ಯಾಪ್ತಿಯ ವಿಚಾರವನ್ನು, ಅವನ ಎಷ್ಟು ವ್ಯಾಪ್ತಿ ಇದೆ ಭಗವಂತನಿಗೆ ಅಂತ ಕೇಳಿದರೆ ಆ ವ್ಯಾಪ್ತಿಯ ವಿಚಾರವನ್ನು ನಮಗೆ ತಿಳಿಸಿಕೊಡ್ತಾರೆ. ಹೇಗೆ ಅಂತ ಕೇಳಿದರೆ, ಭಗವಂತನನ್ನು ಮತ್ಸ್ಯಾರು, ಕೂರ್ಮ, ವರಾಹ ಇತ್ಯಾದಿ ಬೇರೆ ಬೇರೆ ರೂಪಗಳಿದೆ. ಎಲ್ಲ ರೂಪಗಳು ಕೂಡ ಹೇಗಿದೆ ಅಂತ ಕೇಳಿದರೆ, ಒಂದು ರೂಪಗಳ ಒಳಗೆ ಮತ್ತೊಂದು ಸೇರಿಕೊಂಡುಂಟಂತೆ. ಒಂದು ರೂಪದಲ್ಲಿ ಮತ್ಸ್ಯ ರೂಪದಲ್ಲಿ ಕೂರ್ಮ ರೂಪದಲ್ಲಿ ನರಸಿಂಹ ರೂಪ, ಹೀಗೆ ಒಂದು ರೂಪದಲ್ಲಿ ನಾರಾಯಣ ರೂಪದಲ್ಲಿ ಎಲ್ಲವೂ ಇದೆ. ಅದೇ ರೀತಿಯಾಗಿ ಪರಸ್ಪರ ಭಿನ್ನವಾಗಿರತಕ್ಕಂತಹ ರೂಪದಲ್ಲಿಯೂ ಕೂಡ ಭಗವಂತನ ಎಲ್ಲ ರೂಪಗಳು ಕೂಡ ಉಂಟು. ಹೀಗೆ ಆ ಭಗವಂತನ ವ್ಯಾಪಿಸಿಕೊಂಡಿರತಕ್ಕಂತಹ ರೂಪ, ಅದೇ ರೀತಿಯಾಗಿ ಭಗವಂತನ ಒಂದೊಂದು ರೂಪಗಳು ಒಂದೊಂದರೊಳಗೆ ಸೇರಿಕೊಂಡು ತಾನಿದೆ ಅಂತ ಹೇಳ್ತಾರೆ. ಇದನ್ನು ನಾವು ಹೇಗೆ ಚಿಂತನೆ ಮಾಡಬೇಕು ಅಂತ ಕೇಳಿದರೆ, ಇದನ್ನು ಚಿಂತನೆ ಮಾಡಲಿಕ್ಕೆ ನಮಗೆ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಕೂಡ ಕೊಡ್ತಾರೆ. ಹೇಗೆ ನಾವು ಚಿಂತನೆ ಮಾಡಬೇಕಾದ್ದು ಅಂತ ಕೇಳಿದರೆ, ಭಗವದ್ ರೂಪವನ್ನು ಉಪಾಸನೆ ಮಾಡಬೇಕಂತೆ. ಹೇಗೆ ಉಪಾಸನೆ ಮಾಡಬೇಕು ಅಂತ ಕೇಳಿದರೆ, ಇಂದ್ರಿಯೇಶನ ರೂಪಗಳ ಮನ ಬಂದ ತೆರದಲ್ಲಿ ಮನಸ್ಸಿಗೆ ಹಿತವಾಗುವಂತಹ ರೂಪವನ್ನು ಚಿಂತನೆ ಮಾಡಬೇಕು. ಭಗವಂತನ ವ್ಯಾಪ್ತಿ ರೂಪ, ವಿಸ್ತೃತವಾದಂತಹ ರೂಪಗಳೆಲ್ಲ ಇದೆ. ಆದರೆ ನಮ್ಮ ಯೋಗ್ಯತಾನುಸಾರವಾಗಿ ಯಾವ ರೂಪವನ್ನು ನಾವು ಉಪಾಸನೆ ಮಾಡಬಹುದು, ಆ ಉಪಾಸನೆಗಳನ್ನು ನಾವು ಮಾಡಬೇಕು. ಇದನ್ನು ಮಾಡಿ ಹೇಗೆ ಅಂತ ಕೇಳಿದರೆ, ಭಗವಂತನ ಒಂದು ಸಮುದ್ರದಲ್ಲಿ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಅದು ಹೇಗೆ ಅಂತ ಕೇಳಿದರೆ, ಒಂದು ವಸ್ತ್ರ, ಆ ಬಟ್ಟೆಯನ್ನು ನೀರಿನಲ್ಲಿ ನಾವು ಒದ್ದೆ ಮಾಡಿದೆವು ಅಂತ ಹೇಳಿದರೆ, ಆ ಬಟ್ಟೆಗೆ ಎಲ್ಲ ತಂತುಗಳಿಗೂ ಕೂಡ ಏನಾಗಿರ್ತದೆ, ಎಲ್ಲ ತಂತುಗಳಿಗೂ ಕೂಡ ನೀರಿನ ಅಂಶ ಎಂಬುದು ಅಲ್ಲಿ ಇರ್ತದೆ. ಹೇಗೆ ತಂತುಗಳನ್ನು ನಾವು ಏನು ಮಾಡಿರ್ತೇವೆ, ಅದನ್ನು ಬಟ್ಟೆಯನ್ನು ನೀರಿಗೆ ಹಾಕಿರ್ತೇವೆ. ಆವಾಗ ಇದರಲ್ಲಿ ಎಲ್ಲ ಬಟ್ಟೆಗಳು ಕೂಡ ಯಾವುದು ಬಟ್ಟೆಯ ಈ ಭಾಗ ಮಾತ್ರ ಅಥವಾ ಆ ಭಾಗ ಮಾತ್ರ ಒದ್ದೆ ಆಗಲಿಲ್ಲ ಅಂತಿಲ್ಲ, ಎಲ್ಲ ಭಾಗಗಳು ಕೂಡ ಹೇಗೆ ಒದ್ದೆಯಾಗಿರುತ್ತೋ ಅದೇ ರೀತಿಯಾಗಿ ಈ ಭಗವಂತನ ಒಂದು ಬೃಹತ್ತಾಗಿರತಕ್ಕಂತಹ ಒಂದು ದೊಡ್ಡ ರೂಪ, ಆ ಬೃಹತ್ತಾಗಿರತಕ್ಕಂತಹ ರೂಪದಲ್ಲಿ ಆ ಭಗವಂತನ ಎಲ್ಲ ರೂಪಗಳನ್ನು ನಾವು ನಾರಾಯಣ ರೂಪದಲ್ಲಿ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ಇನ್ನು ವಿಶ್ವ, ದಯಸ, ಪ್ರಾಜ್ಞಾ, ತುರೀಯ, ಅದಾದಮೇಲೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ, ಹೀಗೆ ಎಲ್ಲ ರೂಪಗಳನ್ನು ಕೂಡ ನಾವು ಆ ಭಗವಂತನ ಒಂದು ರೂಪದಲ್ಲಿ ನಾವು ಚಿಂತನೆ ಮಾಡಲಿಕ್ಕೆ ಬರ್ತದೆ. ಅದಕ್ಕೋಸ್ಕರ ಆ ನೀರಿನ ಬಿಂದು, ಪ್ರತಿಯೊಂದು ನೂರಿನಲ್ಲಿಯೂ ಕೂಡ ನೀರಿನ ಬಿಂದು ಅದಕ್ಕೆ ಸ್ಪರ್ಶವಾಗಿರ್ತದೆ. ನೀರಿನ ಬಿಂದು ಯಾವ ರೀತಿಯಾಗಿ ಇಡೀ ತಂತುಗಳಿಗೆ ಒಂದು ನಾವು ಬಟ್ಟೆಯನ್ನು ಅದ್ದಿದಾಗ ನೀರಿಗೆ ಆ ಬಟ್ಟೆಯ ಎಲ್ಲ ಭಾಗಗಳು ಕೂಡ ಯಾವ ರೀತಿಯಾಗಿ ಅದು
ಒದ್ದೆಯಾಗಿರ್ತದೆಯೋ ಅದೇ ರೀತಿಯಾಗಿ ಭಗವಂತನೆಂಬಂತಹ ಒಂದು ವಿಸ್ತೃತವಾದಂತಹ ಒಂದು ರೂಪದಲ್ಲಿ ಭಗವಂತನ ಎಲ್ಲ ರೂಪಗಳನ್ನು, ಒಂದು ರೂಪವಲ್ಲ ಎಲ್ಲ ರೂಪಗಳನ್ನು ಕೂಡ ನಾವು ಚಿಂತನೆ ಮಾಡಬಹುದು ಅಂತ ಹೇಳ್ತಾರೆ. ಹೀಗೆ ಆ ಭಗವಂತ ಹೇಗಿದ್ದಾನೆ, ಚರಾಚರ ಜಡ ಜಗತ್ತು, ಚೇತನ ಜಗತ್ತು ಎಲ್ಲದರಲ್ಲಿಯೂ ಕೂಡ ತಾನು ಇದ್ದುಕೊಂಡು ಅದರಲ್ಲಿ ತಾನು ಯಾಕಿರ್ತಾನೆ ಅಂತ ಕೇಳಿದರೆ ಶಾಸ್ತ್ರಕ್ಕೆ ವಿರುದ್ಧವಾದಂತಹ ರೂಪವನ್ನು ನಾವು ಚಿಂತನೆ ಮಾಡಬಾರದು. ಆ ಭಗವಂತನ ರೂಪಗಳನ್ನು ನಾವು ಚಿಂತನೆ ಮಾಡುವಾಗ ಸರ್ವೋತ್ತಮತ್ವ, ಪರಿಪೂರ್ಣತ್ವ, ನಿರ್ದೋಷತ್ವ, ಸ್ವಗತ ಭೇದ ವಿವರ್ಜಿತತ್ವ ಇದೆಲ್ಲವನ್ನು ಕೂಡ ನಾವು ಇಟ್ಟುಕೊಳ್ಬೇಕು ಮನಸ್ಸಿನಲ್ಲಿ. ಭಗವಂತನ ರೂಪಗಳಲ್ಲಿ ಸ್ವಗತ ಭೇದ ವಿವರ್ಜಿತ, ಭಗವಂತನ ರೂಪಗಳು, ಭಗವಂತನ ಅವಯವಗಳು, ಭಗವಂತನ ಕ್ರಿಯೆಗಳು ಅದರಲ್ಲಿ ಕಿಂಚಿತ್ತೂ ಕೂಡ ಅದಕ್ಕೆ ಭೇದ ಇಲ್ಲ. ಸ್ವಗತ ಭೇದ ವಿವರ್ಜಿತನಾಗಿರ್ತಕ್ಕಂಥವನು. ಇನ್ನು ಪರಿಪೂರ್ಣ ನಾರಾಯಣಂ ಗುಣೈ ಸರ್ವೈ ಉದೀರ್ಣಂ ದೋಷವರ್ಜಿತಂ ಜ್ಞೇಯ ಗಮ್ಯ ಅಂತ ಹೇಳಿದ ಹಾಗೆ ಅದರಲ್ಲಿ ದೋಷವರ್ಜಿತತ್ವ, ಪರಿಪೂರ್ಣತ್ವ, ಸದಾಗಮೈಕ ವಿಜ್ಞೇಯತ್ವ ಇದೆಲ್ಲವೂ ಕೂಡ ಭಗವಂತನ ಎಕ್ಸ್ಟ್ರಾರ್ಡಿನರಿ ಕ್ವಾಲಿಟಿ. ಈ ಎಲ್ಲ ಗುಣಗಳು ಬೇರೆ ಇನ್ನಿತರ ಯಾವುದರಲ್ಲಿಯೂ ಕೂಡ ಹೇಳಲಿಕ್ಕೆ ಬರೋದೇ ಇಲ್ಲ. ಎಲ್ಲ ಗುಣಗಳನ್ನು ಕೂಡ ಉಪಾಸನೆ ಮಾಡುವಾಗ, ಇದನ್ನು ನಾವು ಚಿಂತನೆ ಮಾಡುವಾಗ ಈ ಶಾಸ್ತ್ರದ ಹಿನ್ನೆಲೆಯನ್ನು ಬಿಟ್ಟು, ಶಾಸ್ತ್ರದ ಒಂದು ನೆಲೆಗಟ್ಟನ್ನು ಬಿಟ್ಟು ಉಪಾಸನೆ ಮಾಡದೆ ತಾನು ಆ ಭಗವಂತನನ್ನು ಉಪಾಸನೆ ಮಾಡಬೇಕು ಎಂಬುದಾಗಿ ನಮಗೆ ದಾಸರು ಈ ವಿಚಾರವನ್ನು, ಭಗವಂತನ ವ್ಯಾಪ್ತಿಯ ವಿಚಾರವನ್ನು, ಅವನ ಎಷ್ಟು ದೊಡ್ಡ ವ್ಯಾಪ್ತಿ ಎಂಬಂತಹ ವಿಚಾರವನ್ನು ನಮಗೆ ಸೂಕ್ಷ್ಮವಾಗಿ ತಿಳಿಸಿಕೊಡ್ತಾರೆ. ಇನ್ನು ಅನೇಕ ವಿಚಾರಗಳನ್ನು ದಾಸರು ಹೇಳ್ತಾರೆ. ಅದನ್ನು ಮುಂದಿನ ಪದ್ಯ ಮತ್ತಷ್ಟು ವಿಸ್ತಾರವಾಗಿ ಆ ಭಗವದ್ ವಿಚಾರವನ್ನು ಹೇಳಲಿಕ್ಕೆ ಹೊರಡ್ತದೆ. ಅದನ್ನು ಮುಂದೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತ ಶ್ರೀಕೃಷ್ಣಾರ್ಪಿತಮಸ್ತು.